Hello friends, in this video I will show you how to make egg masala. ಈ ವಿಡಿಯೋದಾಗ ಎಗ್ ಮಸಾಲ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಒಂದು 4 ರಿಂದ 5-6 ಎಗ್ಗಳನ್ನು ಕುದಿಸಿಕೊಳ್ಳೋಣ. ನೋಡಿ ಎಗ್ ಹಾಕ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನ ಸೇರಿಸಿ ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇವೆ. ಈಗ ಅದರ ಲಿಡ್ ಅನ್ನ ಮುಚ್ಚಿ ಒಂದು 3 ಶೀಟನ್ನು ಹಾಕ್ಸೋಣ. ಈಗ ನೋಡಿ ಗ್ರೇವಿ ಮಾಡೋದಕ್ಕೆ ಕೋಕೋನಟ್ ಅನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ನೋಡಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಸಣ್ಣಗೆ ಹಚ್ಚಿದಂತ ಟೊಮೆಟೊ, ಈರುಳ್ಳಿ, ಅಂದರೆ ಓನಿಯನ್, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ, ಮತ್ತು ಧನಿಯಾ ಅಂದರೆ ಕೊತ್ತಂಬರಿಯನ್ನ ಹಾಕಿ ಎಲ್ಲವನ್ನು ಹುರಿದುಕೊಂಡಿದ್ದೇವೆ. ಈಗ ಅದಕ್ಕೆ ಸಣ್ಣಗೆ ಹಚ್ಚಿದಂತ ಕೊಬ್ಬರಿ ತುಣುಕುಗಳನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿಕೊಂಡಿದ್ದೇವೆ. ಈಗ ಎಲ್ಲವನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇವೆ. ಇಲ್ಲಿ ನೋಡಿ ಎಗ್ಗುಗಳು ಕುದ್ದ ನಂತರ ಅವನ್ನು ಪೀಲ್ ಮಾಡಬೇಕು, ಸೊಪ್ಪೆಯನ್ನು ತೆಗೆಯಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು, ನಾವು ಇಲ್ಲಿ ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ. ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸ್ಟೋವ್ ಅನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕು. ಎಣ್ಣೆ ಕಾಯಿ ತನಕ ಹೈ ಫ್ಲೇಮಲ್ಲಿ ಇಟ್ಟು ನಂತರ ಲೋ ಫ್ಲೇಮ್ಗೆ ಅದನ್ನು ಕನ್ವರ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ಖಾರ, ಇದು ಕೆಂಪು ಮೆಣಸಿನಕಾಯಿ ಖಾರ, ಸ್ವಲ್ಪ ಮಸಾಲೆ ಪುಡಿ ಹಾಕಿ ಅದ ನಂತರ ಕುದಿಸಿದಂತ ಎಗ್ಗುಗಳನ್ನು ಹಾಕಿದ್ದೇವೆ. ನೀವು ಎಗ್ಗುಗಳನ್ನು ಹಾಗೆ ಇಡಿಯಾಗಿ ಹಾಕಬಹುದು ಅಥವಾ ಈ ರೀತಿ 2 ಪೀಸ್ ಭಾಗ ಮಾಡಿದರೂ ನಡೆಯುತ್ತೆ. ಈಗ ಇದಕ್ಕೆ ಮಿಕ್ಸಿಗೆ ಹಾಕಿದಂತ ಎಲ್ಲ ಕೊಬ್ಬರಿ ಇತರೆ ವಸ್ತುಗಳ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 5 ರಿಂದ 10 ನಿಮಿಷ ಕುದಿಸಬೇಕು. ಅದನ್ನು ನೀವು ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು, ಯಾಕಂದ್ರೆ ಎಲ್ಲ ಕಡೆ ಖಾರ ಅದು ಮಿಕ್ಸ್ ಆಗುತ್ತೆ. ನೋಡಿ ಈಗ ಎಗ್ ಮಸಾಲ ರೆಡಿ ಆಗಿದೆ. ಇದರ ಜೊತೆ ನೀವು ರೊಟ್ಟಿ, ಚಪಾತಿ ಅನ್ನ ಉಪಯೋಗಿಸಬಹುದು. ಬೆಸ್ಟ್ ಕಾಂಬಿನೇಷನ್ ಬೋತ್ ರೊಟ್ಟಿ ಆ್ಯಂಡ್ ಚಪಾತಿ. ಅದೇ ರೀತಿ ನಾವು ಈರುಳ್ಳಿಯನ್ನ ಮತ್ತು ಲೆಮನ್ ನಿಂಬೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ.
ನೋಡಿ ನೀವು ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ.